ಮತ್ತೊಮ್ಮೆ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೆಂಡತಿ ಮತ್ತು ಎಂಎಲ್ಎ ಅನಿತಾ ಕುಮಾರಸ್ವಾಮಿಗೆ ಇವತ್ತು ಹುಟ್ಟುಹಬ್ಬ. ಹಿಂಗಾಗಿ ಕೊಲ್ಲೂರಿನ ಮೂಕಾಂಬಿಕಾ ಗುಡಿಯಾಗ ವಿಶೇಷ ಪೂಜೆ ಮಾಡಿದ್ರು. ಬರ್ತೆ ಇರೋದ್ರಿಂದ ಕುಮಾರಸ್ವಾಮಿ ಮಗ ನಿಖಿಲ್ ಗೌಡನು ಕೊಲ್ಲೂರಿಗೆ ಬಂದಿದ್ರು. ವಿಶೇಷ ಪೂಜೆ ಅಲ್ದ ಮೂಕಾಂಬಿಕಾ ಗುಡಿಯಾಗ ಚಂಡಿಕಾ ಹೋಮ ಮಾಡಿದ್ರು. ಆಮೇಲೆ ಮಾತಾಡಿದ ಕುಮಾರಸ್ವಾಮಿ, ಇಡೀ ರಾಜ್ಯ ಬರಗಾಲ ಬಂದು ತ್ರಾಸನಾಗದ, ಇಂಥ ಟೈಮ್ನಾಗ ಯಡಿಯೂರಪ್ಪ ಕುರ್ಚಿ ಸಲುವಾಗಿ ಹಾರಾಡಕತ್ತಾರಂತ ಸಿಟ್ಟಾದ್ರು. ಪುರಾಣ ಪ್ರಸಿದ್ಧಾದ ಕುಮಟಾ ತಾಲೂಕಿನ ಕೋಣಾರೆ ವಿಷ್ಣುಮೂರ್ತಿ ಗುಡಿಯಾಗ ಅತಿ ವಿಷ್ಣು ಮಹಾಯಾಗ ಮತ್ತು ಮಹಾಲಕ್ಷ್ಮೀ ದೇವಿ ಪ್ರತಿಷ್ಠಾಪನಾ ಮಹೋತ್ಸವ ನಡೀತು. ವೇದಮೂರ್ತಿ ಕಟ್ಟೆ ಪರಮೇಶ್ವರ ಭಟ್ ಅವ್ರ ಮುಂದಾಳತ್ವದಾಗ ಈ ಯಾಗ ನಡೀತು. ಇದರಾಗ 120ಕ್ಕೂ ಹೆಚ್ಚಿಗೆ ವೈದಿಕರು ಇದ್ರು. ಇದರ ಸಲುವಾಗಿ 30 ಯಜ್ಞ ಕುಂಡಗಳನ್ನು ತಯಾರಿ ಮಾಡಿದ್ರು. ಅಲ್ಲದೆ ಮಹಾಲಕ್ಷ್ಮೀ ದೇವಿ ಮೂರ್ತಿನ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಶ್ರೀಗಳು ಪ್ರತಿಭಟನಾ ಮಾಡಿದ್ರು. ಈ ಧಾರ್ಮಿಕ ಕಾರ್ಯಕ್ರಮದಾಗ ಸಾವಿರಾರು ಮಂದಿ ಬಂದಿದ್ರು. ತುಮಕೂರಿನ ಹೆಗ್ಗೆರಾಗ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಅವರು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆವರಣದಾಗ ನರ್ಸಿಂಗ್ ಕಾಲೇಜ್ ಹುಡುಗಿಯರು ಪ್ರಾಂಶುಪಾಲರ ವಿರುದ್ಧ ಖಂಡಿಸಿ ಪ್ರತಿಭಟನೆ ಮಾಡಿದ್ರು. ನರ್ಸಿಂಗ್ ಕಾಲೇಜ್ ಪ್ರಾಚಾರ್ಯರು ಕೇರಳದವರದಾರಂತ, ಅವರು ಕರ್ನಾಟಕದ ವಿದ್ಯಾರ್ಥಿನಿಯವರಿಗೆ ತ್ರಾಸ ಕೊಡ್ತಾರಂತ ಆರೋಪ ಮಾಡಿದ್ರು. ಊಟ ಕೊಡೋ ಮುಂದೆ ಕೇರಳ ಸ್ಟೈಲ್ನಾಗ ಊಟ ಕೊಡ್ತಾರ, ಅಷ್ಟೇ ಅಲ್ಲ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈತಾರಂತ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿದ್ರು. ಈ ಟೈಮ್ನಾಗ ಇಲ್ಲಿಗೆ ಬಂದು ಪರಮೇಶ್ವರ್ ಸೋದರ ಮತ್ತು ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಶಿವಪ್ರಸಾದ್ ವರದಿ ಮಾಡಾಕ ಬಂದಿದ್ದ ಪ್ರೈವೇಟ್ ಚಾನೆಲ್ನ ಕ್ಯಾಮ್ರಾಮನ್ ಒಬ್ಬರ ಮ್ಯಾಲ ಹಲ್ಲೆ ಮಾಡಿದ್ರು. ಕ್ಯಾಮ್ರಾ ಕಸ್ಕೊಂಡು ಹೊಡೆದ್ರು. ಮೇಡಮ್ ಫಸ್ಟು ಕನ್ನಡದವರೆಲ್ಲ ನಮ್ಮ ಚಪ್ಪಲಿಗೆ ಸಮಾನ, ಅವ್ರು ಚಪ್ಪಲಿಗಿರೋ ಧೂಳಿ ಸಮಾನ ಅಂತ ಹೇಳಿಲ್ಲ. ಮತ್ತೆ ಮೆಸ್ ಬಿಲ್ ಎಲ್ಲ ಅದನ್ನು ಹೆಚ್ಚಿಗೆ ಕಲೆಕ್ಟ್ ಮಾಡ್ಕೊಂಡಿಲ್ಲ. ನಾವು ಕೊಡಲ್ಲ ಅಂದಿದ್ದಕ್ಕೆ ನಿಮಗೆಲ್ಲ ತೀಸಿ ಕಳಿಸಿ ನಿಮ್ಮ ಮನೆ ಕಳಿಸ್ತೀವಿ ಅಂತ ಹೇಳಿದ್ರು. ಮತ್ತು ನಮ್ಮ ಅಣ್ಣರು ಸೀನಿಯರ್ಸ್ ಅಣ್ಣವ್ರಿಗೆಲ್ಲ ಗಂಡು ಮಕ್ಳು ಕೇಳಕ್ಕೆ ಹೋಗಿದ್ದಕ್ಕೆ ಅವ್ರಿಗೆಲ್ಲ ಬೀಟ್ ಹೊಡೆದಿದ್ದಾಳೆ, ರಕ್ತ ಬರಂಗೆಲ್ಲ ಹೊಡೆದಿದ್ದಾಳೆ. ಮತ್ತು ಇದನ್ನು ಕೇಳಕ್ಕೆ ಒಂದಿಷ್ಟು ತಿಂಗಳಿನಿಂದ ಗಪ್ ಆಗಿದ್ದ ಮಂಗಳೂರು ಎಸ್ಸಿಝೆಡ್ ಪರ ವಿರೋಧದ ಚರ್ಚೆಗೆ ಈಗ ಮತ್ತೆ ಜೀವ ಬಂದೈತಿ. ಭಾಳ ದಿನ ಸುಮ್ಮಿದ್ದ ಸಂಘ ಪರಿವಾರದವರು ಈಗ ಯೋಜನೆಗೆ ವಿರೋಧ ಮಾಡ್ಲಿಕತ್ತಾರ. ಹಿಂಗಾಗಿ ಎಸ್ಸಿಝೆಡ್ ವಿರುದ್ಧದ ಹೋರಾಟಕ್ಕೆ ಆನಿ ಬಲ ಬಂದಂಗೆ ಆಗೈತೆ. ಮಂಗಳೂರು ಎಸ್ಸಿಝೆಡ್ ಅನ್ನು ಭೂತ ಕರಾವಳಿಗೆ ಕಾಲಿಟ್ಟು 6 ವರ್ಷ ಆತು. ಮೊದಲ ಹಂತದ ಯೋಜನೆ ಭೂ ಸ್ವಾಧೀನ ಮುಕ್ತಾಯಗೊಂಡು ಕೈಗಾರಿಕಾ ಸ್ಥಾಪನೆ ಭರದಿಂದ ಸಾಗೈತೆ. ಎಂಆರ್ಪಿಎಲ್ನ ವಿಸ್ತರಣಾ ಘಟಕ ಸೇರಿದಂಗ ಹಲವಾರು ತೈಲ ಸಂಸ್ಕರಣಾ ಘಟಕ ಒಂದೊಂದಾಗಿ ಕಾರ್ಯಾರಂಭ ಮಾಡಕತ್ತಾವು. ಈಗ 2ನೇ ಹಂತದ ಯೋಜನೆಗೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಅಧಿಕಾರಿಗಳು ಸಜ್ಜಾಗ್ಯಾರ. ಈ ಯೋಜನೆಗೆ ಕೇಂದ್ರ ಸರ್ಕಾರದ ಅನುಮತಿಗಾಗಿ ಕಾಯಕತ್ತಾರ. ಪರಿಸರ ಮಾಲಿನ್ಯ ಆಕೈತೆ ಅಂತ ಹೇಳಿ ಸಾಕಷ್ಟು ಆಕ್ಷೇಪ ಕೇಳಿಬಂದಾವು. ಒಂದಿಷ್ಟು ತಿಂಗಳಿಂದ ಸುಮ್ಮನಿದ್ದು ಪರ ವಿರೋಧ ಚರ್ಚೆ ಮತ್ತೀಗ ಶುರು ಆಗೈತಿ. 2 ವರ್ಷದಿಂದ ತಣ್ಣಗಾಗಿದ್ದ ಎಸ್ಸಿಝೆಡ್ ಈಗ ಮತ್ತೆ ಸುದ್ದಿ ಮಾಡೈತಿ. ಇಲ್ಲಿ ತನಕ ಎಸ್ಸಿಝೆಡ್ಗೆ ವಿರೋಧ ಮಾಡ್ಕೊಂತ ಬಂದ ಕಾಂಗ್ರೆಸ್ಸು ಈಗ ನಿಲುವು ಬದಲಾಯಿಸೈತಿ. 2ನೇ ಹಂತದ ಯೋಜನೆಕ ಬೆಂಬಲ ವ್ಯಕ್ತಪಡಿಸೈತಿ. ಈ ಯೋಜನೆಯಿಂದ ಜಿಲ್ಲಾ ಅಭಿವೃದ್ಧಿಗೊಂಡು ಸಾಕಷ್ಟು ಉದ್ಯೋಗಾವಕಾಶ ಸಿಗ್ತಾವು ಅಂತ ಕಾಂಗ್ರೆಸ್ ನಾಯಕರು ಅಭಿಪ್ರಾಯಪಟ್ಟಾರ. ರೈತರಿಗೆ ನಿಜವಾಗಿ ಏನಾದ್ರು ತೊಂದರೆ ಆಗೋದಿದ್ರೆ ಮಾಡ್ಬೋದು, ಆದರೆ ಅದರಲ್ಲಿ ನಮಗೆ ಗೊತ್ತಿದ್ದ ಪ್ರಕಾರ ಶೇಕಡ 80% ರೈತರು ಆ ಭೂಮಿಯನ್ನು ಕೊಡಲಿಕ್ಕೆ ಸಿದ್ಧರಿದ್ದಾರೆ. ಮತ್ತು ಏನು MSEZನಲ್ಲಿ ಪ್ಯಾಕೇಜ್ ಕೊಟ್ಟಿದ್ದಾರೆ, ಅದು ಉದ್ಯೋಗ ಕೊಡಲಿಕ್ಕೆ ಮತ್ತು ಪರಿಹಾರ ಕೊಡಲಿಕ್ಕೆ ಮತ್ತು ಅವರಿಗೆ ಮನೆ ಕಟ್ಟಿ ಕೊಡಲಿಕ್ಕೆ, ಮನೆಗೆ ಬೇಕಾದ ಸೈಟ್ ಕೊಡಲಿಕ್ಕೆ, ಅದು ಅಂಥ ಒಂದು ಪ್ಯಾಕೇಜ್ ನಮ್ಮ ದೇಶದಲ್ಲಿ ಎಲ್ಲಿಯೂ ಕೊಟ್ಟಿಲ್ಲ. ಅಷ್ಟು ಒಳ್ಳೆ ಪ್ಯಾಕೇಜನ್ನು ಕೊಡುವಾಗ ನಮ್ಮ ಜನರಿಗೆ ಅದರಿಂದ ಪ್ರಯೋಜನ ಆಗ್ತದೆ. ಈ ಯೋಜನೆ ಬಗ್ಗೆ ಇಲ್ಲಿ ತನಕ ಸೋಮನಾಗಿದ್ದು ಇಂಡೈರೆಕ್ಟ್ ಆಗಿ ಬೆಂಬಲ ವ್ಯಕ್ತಪಡಿಸಿದ ಸಂಘ ಪರಿವಾರ ಈಗ ಯೋಜನೆಯನ್ನ ವಿರೋಧಿಸಕ್ಕೆ ಶುರು ಮಾಡೈತಿ. ರಾಜ್ಯದಾಗ ತಮ್ಮದ ಸರ್ಕಾರ ಇರೋದ್ರಿಂದ ಈ ಯೋಜನೆಯನ್ನ ಸ್ಥಗಿತಗೊಳಿಸುವ ವಿಶ್ವಾಸ ಪರಿವಾರದ ನಾಯಕರದ್ದು. ರೈತರಿಗೆ ಮತ್ತು ಮೀನುಗಾರರಿಗೆ ಎಸ್ಸಿಝೆಡ್ನಿಂದ ಸಾಕಷ್ಟು ಹಾನಿ ಆಕೈತಿ. ಹಿಂಗಾಗಿ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಯೋಜನೆಯನ್ನ ಕೈ ಬಿಡಬೇಕು ಅನ್ನೋದು ಜಿಲ್ಲೆಯ ನಾಗರಿಕರ ಅಭಿಪ್ರಾಯ ಆಗೈತಿ. ಒಂದು ವೇಳೆ ಯೋಜನೆಯನ್ನ ಮುಂದುವರೆಸಿದ್ರೆ ಉಗ್ರ ಹೋರಾಟ ನಡೆಸಬೇಕಂತ ಹೇಳಿ ಹೋರಾಟಗಾರರು ಎಚ್ಚರಿಕೆ ನೀಡ್ಯಾರ. ಹಲವಾರು ವರ್ಷಗಳಿಂದ ಬಡ ಜನರು
ಅತ್ಯಂತ ದಬ್ಬಾಳಿಕೆಗೆ ಒಳಗಾಗುವುದನ್ನು ಮನಗಂಡು ಜನರ ಒಂದು ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ಇಡೀ ಉಭಯ ಜಿಲ್ಲೆಗಳ ಪರವಾಗಿ ನಾನು ತೀವ್ರವಾಗಿ ಖಂಡಿಸ್ತೇನೆ. ಪರಿಸರ ಮತ್ತು ಕೃಷಿ ಭೂಮಿನ ಈಗಾಗಲೇ ಮೊದಲ ಹಂತದ ಎಸಿಜಡ್ಡು ನುಂಗಿ ನೀರು ಕುಡ್ದೈತಿ. ಇನ್ನ ಎರಡನೇ ಹಂತದ ಘಟಕದಾಗೂ ಸಾಕಷ್ಟು ಪರಿಸರಕ್ಕೆ ಹಾನಿಯಾಗುವಂತ ಕೈಗಾರಿಕೆಗಳು ಬರುವುದಾವು. ಹಿಂಗಾಗಿ ರೈತರ ಕೃಷಿ ಭೂಮಿ ನುಂಗೋದ್ರ ಜೊತೆಗೆ ಪರಿಸರಕ್ಕೂ ಹಾನಿ ಆಕೈತಿ ಅಂತ ರೈತರು ಆತಂಕ ಪಡಕತ್ತಾರ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು. ನಮ್ಮ ಸುವರ್ಣ ನ್ಯೂಸ್ನಾಗ ಬರೋ ಎಲ್ಲ ಕಾರ್ಯಕ್ರಮ ಹೆಂಗಿರ್ತೈತಿ, ನಿಮಗೇನು ಅನಿಸ್ತೈತಿ ನಮಗೆ ಹೇಳ್ರಿ. ನಮ್ಮ ಪತಾ ಹೆಂಗದ feedback@suvarnanews.in ಇದಕ್ಕೆ ಸಂದೇಶ ಕಳಿಸ್ರಿ. ನಿಮ್ಮ ಮನಸ್ಸಿನಾಗ ಏನದ ಅನ್ನೋದನ್ನ ನಮಗೆ ತಿಳಿಸ್ರಿ. ಇದೇ ಇವತ್ತಿನ ನಮ್ಮ ಕಡೆ ಸುದ್ದಿ. ಮತ್ತೆ ನಾಳೆ ಚಾ ಚೂಡ ಇಟ್ಕೊಂಡು ಕಾಯ್ತಿರಲ್ಲ ಶರಣ್ರೆ.